ಹಲೋ ವೀಕ್ಷಕರೇ, ವೆಲ್ಕಮ್ ಟು ಸಿದ್ದು ಸ್ಟುಡಿಯೋ. ಇವತ್ತು ನಾನು ನಿಮಗೆ ರುಚಿಕರ ಆಗಿರೋ ತರಕಾರಿ ಕಡುಬು ಹೇಗೆ ಮಾಡೋದು ತಿಳಿಸ್ಕೊಡ್ತೀನಿ. ನಾನು ನಿನ್ನೆ ಸ್ವಲ್ಪ ಅನ್ನ ಮಿಕ್ಕಿತ್ತು, ಅದನ್ನು ಒಲೆ ಮೇಲೆ ಇಟ್ಕೊಂಡು ನೀರು ಹಾಕಿ ಸಮ ಮಾಡ್ಕೊಂಡಿದ್ದೀನಿ. ಅದು ಕುದಿತಾ ಬಂದಂಗೆ ಒಂದು ಬೌಲ್ ಅಕ್ಕಿ ಹಿಟ್ಟು, ಒಂದು ಬೌಲು ಗೋಧಿ ಹಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ, ಸ್ವಲ್ಪ ಗಂಟು ಇಲ್ದಂಗೆ. ಇದು ಸ್ವಲ್ಪ ಬೇಯಿಸ್ಕೊಳ್ಳೋಣ ಚೆನ್ನಾಗಿ. ಇದಕ್ಕೆ ಏನೇನು ತರಕಾರಿ ಬೇಕು ಅಂತಂದರೆ ಕ್ಯಾಬೇಜು, ಕ್ಯಾರೆಟು, ಸ್ವಲ್ಪ ಕೊತ್ತಂಬರಿ, ಈರುಳ್ಳಿ, ಒಂದು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಅಷ್ಟೇ. ಇದೊಂದು ತಟ್ಟೆಗೆ ಹಾಕ್ಕೊಂಡು ಆರ್ಲಿಕ್ಕೆ ಬಿಡೋಣ. ಸ್ವಲ್ಪ ಯಾಕಾದರೂ ಇದು ಉಂಡೆ ಕಟ್ಟೋಕ್ಕೆ ಅಂದರೆ ರೊಟ್ಟಿ ಹಿಟ್ಟಿನ ಥರ ನಾದಕ್ಕೆ ಬರಲಿಲ್ಲ ಅಂತಲ್ಲಗೆ ಅಂತಾರ ಏನೋ ಅನಿಸ್ತು ಅಂತಂದರೆ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಸ್ವಲ್ಪ ಮಿಕ್ಸ್ ಮಾಡ್ಕೋಬೋದು. ಮತ್ತು ಎಲ್ಲ ತರಕಾರಿ ಹೆಚ್ಕೊಂಡಿದ್ದಂಥ ತರಕಾರಿ ಕೂಡ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ನಾದ್ಕೋಬೇಕು. ಉಪ್ಪು ಕೂಡ ಈ ಹಂತದಲ್ಲೇ ನೋಡ್ಕೊಳ್ಳಿ. ಸ್ವಲ್ಪ ಉಪ್ಪು ಏನಾದರೂ ಕಡಿಮೆ ಇದ್ದರೆ ಈ ಹಂತದಲ್ಲೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಜೀರಿಗೆ ಮತ್ತು ಓಮ್ ಕಾಳನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಎಲ್ಲ ನಾದ್ಕೊಂಡಾದ್ಮೇಲೆ ಸ್ವಲ್ಪ ನೀರು ಕುದಿಲಿಕ್ಕೆ ಇಟ್ಟಿದ್ದೆ ಒಂದು ಪಾತ್ರೆಯಲ್ಲಿ. ನೀರು ಮತ್ತು ತೂತಿನ ಜರಡೆ ಇರುತ್ತಲ್ಲ, ಅದನ್ನು ಸ್ವಲ್ಪ ನೀರು ಕುದಿಲಿಕ್ಕೆ ಇಟ್ಟು ಪಾತ್ರೆ ಮೇಲೆ ಇಟ್ಬಿಟ್ರೆ ನೀರು ಚೆನ್ನಾಗಿ ಕುದೀತಿದ್ದಂಗೆ ಇದನ್ನು ಕಡುಬು ಈ ಥರ ಮಾಡಿ ಉಂಡೆ ಮಾಡಿ ಈ ಥರ ಪ್ರೆಸ್ ಮಾಡಿದರೆ ಈಸಿಯಾಗಿ ಕಡುಬು ರೆಡಿ ಆಗುತ್ತೆ. ಇವಾಗ ನೀರು ಕುದೀತಾ ಇದೆ, ಕುದ್ದಾದ್ಮೇಲೆ ಈ ಥರ ಹೊಗೆ ಆಡ್ತಿದೆಯಲ್ವ, ಆಮೇಲೆ ನಾವು ಮಾಡ್ಕೊಂಡಿದ್ದಂತಹ ಕಡುಬನ್ನ ಎಲ್ಲ ನೀಟಾಗಿ ಈ ಥರ ಜೋಡಿಸ್ಕೋಬೇಕು. ಸ್ವಲ್ಪ ಕೆಳಗಡೆ ಎಣ್ಣೆ ಹಚ್ಚಿರಬೇಕು ಅದು ಜರಡೆಗೆ, ಇಲ್ಲಾಂದರೆ ಹತ್ಕೊಂಡ್ಬಿಡತ್ತೆ. ಈ ಥರ ಕ್ಲೋಸ್ ಮಾಡಿಬಿಟ್ಟು ಒಂದು ಜಾಸ್ತಿ ಟೈಮ್ ತೊಗೊಳ್ಳಲ್ಲ ಇದು ಬೇಯಲಿಕ್ಕೆ, ಒಂದು 5 ನಿಮಿಷದ ಒಳಗೆ ಆಗುತ್ತೆ. ಈ ಥರ ನೋಡಿ, ಈ ಥರ ಬೆಂದ್ಬಿಟ್ಟಿದೆ. ಒಂದು ಕಡ್ಡಿಲಿ ಬೇಕಾದ್ರೆ ನೀವು ಟೆಸ್ಟ್ ಮಾಡ್ಬೋದು, ಅಂಟಿಲ್ಲ ಯಾವುದಕ್ಕೂ. ಈ ಅಂಟಿಲ್ಲ ಅಂತಂದರೆ ಅದು ಕ್ಲೀನಾಗಿ ಬೆಂದಿದೆ ಅಂತ ಅರ್ಥ. ನೋಡಿ, ಕ್ಲೀನಾಗಿ ಬೆಂದಿದೆ. ನಾನು ಮತ್ತೆ ಸೆಕೆಂಡ್ ಹೊಡ್ಕೊಂಡು ಇಡ್ತಾಯಿದ್ದೀನಿ. ಒಂದು ರೌಂಡ್ ಆಗಿದೆ, ಇವಾಗ ಮತ್ತೆ ಸೆಕೆಂಡ್ ಉಳಿದಿರೋ ಕಡುಬನ್ನೆಲ್ಲ ಮತ್ತೆ ಬೇಯಿಸ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ನಾನು ಕೂಡ ಇದು ಫಸ್ಟ್ ಟೈಮ್ ಮಾಡಿರೋದು, ಬಟ್ ತುಂಬ ರುಚಿಯಾಗಿ ಬಂದಿತ್ತು. ಅದಕ್ಕೋಸ್ಕರ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಿದ್ದೀನಿ. ನೋಡಿ ಕಡುಬು, ಮತ್ತು ಇದಕ್ಕೆ ಕಾಂಬಿನೇಷನ್ನಾಗಿ ಕೊಬ್ಬರಿ ಚಟ್ನಿ ತುಂಬ ಚೆನ್ನಾಗಾಗುತ್ತೆ. ಕೊಬ್ಬರಿ ಚಟ್ನಿ ಇಲ್ಲ ಅಂತಂದರೆ ಖಾರ ಚಟ್ನಿನೂ ತುಂಬ ರುಚಿಯಾಗಿರುತ್ತೆ. ನಮ್ಮ ಮನೆಯವ್ರಿಗೆ ಹಾಕ್ಕೊಟ್ಟಿದ್ದೀನಿ. ನನ್ನ ಮಗ ಕೂಡ ತಿಂತಾ ಇದ್ದಾನೆ, ಅಮ್ಮ ಹಾಕ್ಕೊಡು ಅಂತ. ಅವನಿಗೆ ಈ ಥರ ಚಿಕ್ಕ ಚಿಕ್ಕ ಪೀಸ್ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾನೆ. ಅವ್ನು ಮೊಸರು ಜೊತೆ ತುಂಬ ಇಷ್ಟಪಟ್ಟು ತಿನ್ನೋದು. ಸೊ ಮೊಸರು ಕೂಡ ಹಾಕಿದ್ದೀನಿ. ಅವ್ರ ಅಪ್ಪನ ಜೊತೆ ಕುತ್ಕೊಂಡು ಟಿಫನ್ ಮಾಡ್ತಾ ಇದ್ದಾನೆ. ತುಂಬ ಇಷ್ಟಪಟ್ಟು ತಿಂತಾನೆ ಈ ಥರ ಕಡುಬು ಗಿಡುಬುಲ್ಲ. ತರಕಾರಿ ತಿನ್ನಲ್ಲ ಅಂದರೆ ಈ ಥರ ಹಾಕ್ಕೊಟ್ರೆ ಮಕ್ಕಳು ತುಂಬ ಖುಷಿಯಾಗಿ ತಿಂತಾರೆ. ತರಕಾರಿ ತಿಂತಿದ್ದೀವಿ ಅನ್ನೋ ಫೀಲ್ ಇರಲ್ಲ. ಅವ್ರು ತರಕಾರಿ ತಿನ್ನಲ್ಲ ಅನ್ನೋಕ್ಕಿಂತ ಈ ಥರ ಮಾಡಿಕೊಡಿ, ಖುಷಿಯಾಗಿ ತಿಂತಾರೆ. ಮತ್ತು ನಾವು ಊಟ ಕೂಡ ರೆಡಿ ಮಾಡ್ಕೊಂಡಿದ್ದೀವಿ. ಸ್ವಲ್ಪ ರೊಟ್ಟಿ, ಕೋಸಂಬರಿ, ಸಾಂಬಾರು, ಅನ್ನ, ಹಪ್ಪಳ ಜೊತೆಗೆ ನಾನು ಊಟ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡಿ.